ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೆ ಮೇಡಮ್, ನನ್ನ ಅರಮನೆ. ಬನ್ನಿ ಒಳಗಡೆ. ಒಂದು ನಿಮಿಷ. ಫಸ್ಟ್ ಟೈಮ್ ನಮ್ಮ ಮನೆ ಒಳಗಡೆ ಬರ್ತಾ ಇದ್ದೀರಾ, ಬಲ್ಕಲ್ಲಿ ಇಟ್ಟು ಬನ್ನಿ. ಇದೇ ನನ್ನ ಪುಟ್ಟು ಅವ್ರ ಮನೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನನ್ನ ರೂಮು. 10x10 ಜಾಗದಲ್ಲಿ ರೂಮು ಮಾಡಿದ್ದಾರೆ ನಮ್ಮ ಓನರು. ಇಲ್ಲೇ ನಮ್ಮ ಜೀವನ ಒಳ್ಳೆ ಕೋಳಿ ಗೂಡು ಥರ ಇದೆ ಅಲ್ವಾ? ಕೂತ್ಕೊಳ್ಳಿ. ಪರವಾಗಿಲ್ಲ ಕಣೋ, ಚಿಕ್ಕದಾಗಿದ್ರು ಚೊಕ್ಕವಾಗಿ ಇಟ್ಕೊಂಡಿದ್ಯಾ. ಮತ್ತೆ ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸು? ನಿಂಗೆ ಅದೆಲ್ಲ ಮಾಡಕ್ ಬರತ್ತೇನೋ? ಹ್ಞೂ ಮೇಡಮ್, ಒಂಥರ ಗೃಹಿಣಿ ಇದ್ದಂಗೆ ನಾನು. ಏನೇನು ಗೃಹಿಣಿನಾ? ಅಂದ್ರೆ ಎಲ್ಲ ಕೆಲ್ಸದಲ್ಲೂ ಪಳಗಿದೀನಿ ಅಂತ. ಮನೆ ಕೆಲಸ, ಕಿಚನ್ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ಳೋದು. ನಮ್ಗೆ ಹಿಂದೆ ಮುಂದೆ ಯಾರು ಇಲ್ವಲ್ಲ ಮೇಡಮ್, ನಮ್ ಕೆಲಸ ನಾವು ಮಾಡ್ಕೊಂಡು ಅಭ್ಯಾಸ. ಸೊ ನಿಮ್ಗೇನ್ ಬೇಕು ಅಂತ ಹೇಳಿ, ಸೂಪರ್ ಆಗಿ ಮಾಡ್ಕೊಡ್ತೀನಿ. ಸರಿ, ಕಾಫಿ. ಒಂದೇ ನಿಮಿಷ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಒಂದ್ ನಿಮಿಷ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೆಯಾ ಅಂತಂದ್ರೆ ಯಾಕೋ ಭಯ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಟ್ರಿಲ್ಲರ್ ಇರೋದೇ ಒಂದಾದ್ರೆ ಮೂವಿಲಿರೋದೇ ಇನ್ನೊಂದು. ಅವರೇ ನಿರೀಕ್ಷೆನ ಹುಟ್ಟಾಕಿ ಆ ನಿರೀಕ್ಷೆನ ಕೊಂದ್ಬಿಡ್ತಾರೆ. ಅದಕ್ಕೆ ಈ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ನೀ ಅದು ಏನು ಕಾಫಿ ಮಾಡ್ತೀಯ ಅಂತ ನಿಂತ್ಕೊಂಡು ನಾನು ನೋಡ್ತೀನಿ. ಬಾ. ಅಷ್ಟೇನಾ? ಬನ್ನಿ. ತಗೊಳ್ಳಿ, ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಹೇಗಿದೆ ಕಾಫಿ? ನೀನು ಹೇಳ್ದಂಗೆನೆ ಸೂಪರ್ ಆಗಿದೆ, ಸಖತ್ತಾಗಿ ಮಾಡಿದ್ಯಾ. ಒನ್ಸ್ ಅಗೇನ್ ಅವಾರ್ಡ್ ಸಿಗ್ತಷ್ಟೇ ಖುಷಿ ಆಯ್ತು. ಕೊಡಿ, ನಾನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ನೀವಲ್ಲಿ 2 ನಿಮಿಷ ಕೂತೀರಿ, ಬಂದೆ. ಪರವಾಗಿಲ್ಲ, ನಾನೇ ತೊಳಿತೀನಿ. ಹಲೋ, ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಸುಮ್ಮನೆ ಹೋಗಿ ಕೂತ್ಕೊಳ್ಳಿ ನೀವು. ಸರಿ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಈಗ ಕೇಳಿಸ್ತಿದೆ. ನೀವು ಯಾರು ಅಂತ ಕೇಳ್ಬೋದಾ? ನನ್ನ ಫ್ರೆಂಡು, ಕ್ಲಾಸ್ಮೇಟ್. ಓ, ಫ್ರೆಂಡು, ಕ್ಲಾಸ್ಮೇಟು. ನಿಮ್ಮ ಹೆಸರು? ಮಲ್ಲಿ ಅಂತ. ಓ ಓ ಓ ಮಲ್ಲಿ 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 ಅವರಾ? ನಿಮಗೆ ನನ್ನ ಬಗ್ಗೆ ಗೊತ್ತಾ? ಗೊತ್ತಿಲ್ಲದೆ ಏನ್ರಿ, ನಮ್ಮ ಹುಡುಗ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾನೆ. ಅಯ್ಯಯ್ಯೋ, ಏನು ಅಂತ ಕೇಳ್ತೀರಾ ಇವರೇ? ನೀವಂದ್ರೆ ತುಂಬಾ ಸಿಕ್ಕಾಪಟ್ಟೆ ಗೌರವ ಅವನಿಗೆ. ಸರಿ ಇವರೇ, ಅವನು ಬಂದ ತಕ್ಷಣ ನನಗೆ ಕಾಲ್ ಮಾಡ್ಲಿಕ್ಕೆ ಹೇಳ್ತೀರಾ? ಸರಿ, ಓಕೆ. ಥ್ಯಾಂಕ್ ಯು. ಅಲ್ಲೇ ಪೈಲ್ವಾನ್, ಪರವಾಗಿಲ್ವೇ? ಮನೆವರೆಗೂ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ. ನನ್ನ ಶಿಷ್ಯ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ನೀನಿವತ್ತು ಡೆವಲಪ್ಡ್ ಕಂಟ್ರಿ ಆಗ್ಬಿಟ್ಟಿದ್ಯಾ. ಪರವಾಗಿಲ್ಲ, ಆಗಬೇಕು. ನೀನು ಡೆವಲಪ್ ಆದಷ್ಟು ನನಗೆ ತಾನೇ ಲಾಭ. ಸಾರಿ, ಬರೋದು ಲೇಟ್ ಆಯ್ತು. ಬೋರ್ ಆಯ್ತಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಿನ್ನ ಬಾಸ್ ಫೋನ್ ಮಾಡಿದ್ರು. ಬಾಸಾ? ನಿನ್ನ ಅಡುಗೆ ಮನೇಲಿದ್ದೆ ಅಲ್ಲ, ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ರಿಸೀವ್ ಮಾಡಿ ಮಾತಾಡಿದೆ. ಏನು ಮಾತಾಡಿದ್ರು? ನಿನ್ನ ಹೆಸರೇನು ಅಂತ ಕೇಳಿದ್ರು, ಹೇಳಿದೆ ಅಷ್ಟೇ. ಹಾಗೇನೆ ನನ್ನ ಕ್ಲಾಸ್ಮೇಟು ಅಂತ ಹೇಳಿದೆ. ಪರಿಚಯ ಇಲ್ವಲ್ಲ, ಜಾಸ್ತಿನೂ ಮಾತಾಡೋಕೆ ಹೋಗಲಿಲ್ಲ. ಕರೆಕ್ಟು, ಪರಿಚಯ ಇಲ್ದಿದ್ರ ಜೊತೆ ಹೇಗೆ ಮಾತಾಡೋಕ್ಕಾಗತ್ತೆ? ಒಂದು ನಿಮಿಷ, ನಾನು ಬಾಸ್ ಹತ್ರ ಮಾತಾಡ್ಕೊಂಡ್ಬಿಡ್ತೀನಿ.
ಹಲೋ, ಹೇಳಿ ಬಾಸ್, ಏನು ವಿಷಯ? ಏನೋ ಪೈಲ್ವಾ ನಿನ್ನ ಲೀಲೆ. ಮನೆವರೆಗೂ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ ಅವಳನ್ನ. ನನ್ನ ಶಿಷ್ಯ ಆಗಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯ್ತು ಕಣ. ಮೆಚ್ಚಿದೆ ನಿನ್ನನ್ನು. ಸೂಪರ್ ಕಣ ನೀನು. ಅಂತೂ ಇಂತೂ ನಮ್ಮ ಹುಡುಗ ಫಸ್ಟ್ ಗೇರ್ ಹಾಕೇ ಬಿಟ್ಟ. ಅಯ್ಯೋ ಸುಮ್ಮನಿರಿ ಬಾಸ್, ಫಸ್ಟ್ ಗೇರು ಇಲ್ಲ, ಯಾವ ಗೇರು ಇಲ್ಲ, ಏನೋ ಪೂಸಿ ಹೊಡೆದು ಕರ್ಕೊಂಡು ಬಂದಿದ್ದೀನಿ. ನನಗೆ ಇದೇನೆ ಎವರೆಸ್ಟ್ ಹತ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಕೊಡ್ತದೆ ಗೊತ್ತಾ. ಅಷ್ಟು ಕಷ್ಟಪಟ್ಟೆ ಬಾಸ್, ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ಲ ಕಷ್ಟಪಟ್ರೇನೆ ಕಣ ಸುಖ ಸಿಗೋದು. ಐ ಮೀನ್ ಕಷ್ಟಪಟ್ರೇನೆ ಲೈಫಲ್ಲಿ ರಿಸ್ಕ್ ತಗೋಬೇಕು ಕಣೋ. ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನಕ್ಕಾಗೋದು. ಅದಂಗೆ ಅಲ್ಲಿ ವಾತಾವರಣ ಹೆಂಗಿದೆ, ಎಲ್ಲ ಓಕೆನಾ? ಇಲ್ಲ ಬಾಸ್, ಸಿಚುವೇಶನ್ ಸ್ವಲ್ಪ ಟಫ್ ಆಗಿದೆ. ಅನ್ಕೊಂಡಷ್ಟು ಈಸಿ ಅಲ್ಲ ಬಾಸ್, ಹುಡುಗಿರನ್ನ ಹೊಲ್ಸ್ಕೊಂಡ್ಮೇಲೆ ಉಳಿಸ್ಕೊಳ್ಳೋದು. ದಡ್ಡ, ಎಷ್ಟು ಸಲ ಹೇಳ್ಬೇಕು ನಿನಗೆ? ಫಸ್ಟು ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೋ. ಅವ್ರ ಸೈಕಾಲಜಿನ ಹಿಡ್ಕೊಂಡ್ರೆ ಅವ್ರು ನಿನ್ನ ಹಿಡ್ಕೋತಾರೆ. ಹೋಗು, ಟೈಮ್ ವೇಸ್ಟ್ ಮಾಡ್ಬೇಡ ಜಾಸ್ತಿ. ಫುಲ್ ಕಾನ್ಸಂಟ್ರೇಷನ್ ಅವಳ ಮೇಲೆ ಇರಲಿ. ಮಾತಾಡ್ಸೋಗು. ಸರಿ ಬಾಸ್. ಇವನೊಬ್ಬ ಅದು ಹೆಂಗೆ ತಗ್ಲಾಕೊಂಡು ನನ್ನ ಕೈಗೆ. ಒಳ್ಳೆ ಸೈಕಲ್ ಟ್ಯೂಬ್ ಥರ ಆಡ್ತಾನೆ. ಬರೀ ಪಂಚರ್ ಆಗದೆ ಇವನ್ ಕೆಲಸ. ನಾನು ಹೋಗಿ ಪಂಚರ್ ಹಾಕಿ ಪಂಪ್ ಹೊಡೆದು ಇವನ್ನ ಊದಿಸಿ ಉಬ್ಬಿಸ್ಬೇಕು. ನನ್ನ ಜೀವನ ಇದೇ ಆಗ್ಬಿಟ್ಟಿದೆ ಈ ನಡುವೆ. ಏನು ಮಾಡೋಕ್ಕಾಗಲ್ಲ. ನನ್ನ ಕೆಲಸ ಆಗಬೇಕು ಅಂದರೆ ಪಂಪು ಹೊಡಿಬೇಕು, ಪಂಚರು ಹಾಕ್ಬೇಕು. ಮಾಮ್, ಏನೋ ಬರೋಕ್ಕೆ ಹೇಳಿದೆ. ಜಯ್, ಏನು ಮಾಡ್ತಿದ್ಯಾ ನೀನು? ನಮ್ಮ ಸುತ್ತ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ನೀನಂತೂ ಏನು ಅಬ್ಸರ್ವ್ ಮಾಡಲ್ಲ, ಯಾಕೆಂದರೆ ನಿನ್ನ ಪ್ರಪಂಚದಲ್ಲೇ ನೀನು ಮುಳುಗೋಗಿದ್ಯಾ. ಆದರೆ ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನು ದಾರಿ ತಪ್ತಾ ಇದೆಯಾ. ನೀನು ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಮಾಡ್ತಾನೆ ಇದೆಯಾ. ಇದೇ ಥರ ಮುಂದುವರೆದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರಿ ನಿನ್ನ CEO ಪೋಸ್ಟಿಂದ ಕಿತ್ತಾಕ್ತಾರೆ. ಆ ರೈಟ್ಸ್ ಅವ್ರಿಗಿದೆ ಅನ್ನೋದನ್ನು ನೀನು ಮರಿಬೇಡ. ನೋಡು, ನಿನ್ನ ತಾಯಿಯಾಗಿ ನಿನ್ನ ಮೇಲೆ ಕಾಳಜಿ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನೀನು ಈ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊ. ನೀನು ಇದೇ ಆ್ಯಟಿಟ್ಯೂಡ್ ಕಂಟಿನ್ಯೂ ಮಾಡಿದ್ರೆ ನಾನು ಬೇರೆ ನಿರ್ಧಾರ ತಗೋಬೇಕಾಗತ್ತೆ. ನಿನ್ನನ್ನು ಪಕ್ಕಕ್ಕೆ ಕೂಡಿಸಿ ಕಂಪನಿನ ನಾನು ಟೇಕ್ ಓವರ್ ಮಾಡ್ತೀನಿ. ಅಮೃತಧಾರೆ